ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಇದ್ಕಿದ ಅವರೆಬೇಳೆ ವಡೆ ಮಾಡ್ತಾಯಿದ್ದೀನಿ. ಇದ್ಕಿದ ಅವರೆಬೇಳೆ ವಡೆ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಶುಂಠಿ, ಒಂದು 1/4 ಇಂಚಿನಷ್ಟು ಶುಂಠಿ, ಒಂದು 6-7 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 6-7 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು 7-8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ತೊಗೊಂಡಿದ್ದೀನಿ. ಸೋಂಪು ಕಾಳನ್ನು ತೊಗೊಂಡಾದ್ಮೇಲೆ ಒಂದು 3 ಲವಂಗ ತೊಗೊಂಡಿದ್ದೀನಿ. ಒಂದು 3 ಲವಂಗ ತೊಗೊಂಡಿದ್ದಾದಮೇಲೆ ಸ್ವಲ್ಪ ಜಾಪತ್ರೆ ತೊಗೊಂಡಿದ್ದೀನಿ. ಒಂದು 1/4 ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಚಕ್ಕೆ ತೊಗೊಂಡು ಇವಾಗ ಸ್ವಲ್ಪ ನೀರು ಒಂದು 1/4 ಟೀ ಸ್ಪೂನಷ್ಟು ನನ್ನ ಧನಿಯಾ ಕಾಳು ಇರಲಿಲ್ಲ, ಅದಕ್ಕೋಸ್ಕರ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಧನಿಯಾ ಪುಡಿ ತೊಗೊಂಡು ನಾವು ತರಿಯಾಗಿ ರುಬ್ಕೊಂಡು ನಾವು ಇವಾಗ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಅದೇ ಮಿಕ್ಸಿ ಜಾರ್ಗೆ ನಾವು ಇವಾಗ ಒಂದು ಅರ್ಧ ಕಪ್ಪು ಕಡಲೆಬೇಳೆ, ಒಂದು ಹಿಡಿಯಷ್ಟು ಅಕ್ಕಿನ ನೆನೆ ಹಾಕಿದ್ದೆ. ಒಂದು ಗಂಟೆ ಕಾಲ ನೆನೆ ಹಾಕಿದ್ದೆ. ಅದನ್ನು ನಾವಿವಾಗ ಅದಕ್ಕೆ ಈ ಮಸಾಲೆಗೆ ಹಾಕ್ಕೊಂಡು ನಾವು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ರುಬ್ಕೊಂಡಿದ್ದಾದಮೇಲೆ ನಾನು ಇವಾಗ ಮಿಕ್ಕಿರೋ ಕಡಲೆಬೇಳೆನ ಇವಾಗ ಅದಕ್ಕೆ ತರಿಯಾಗಿ ರುಬ್ಕೊಳ್ತೀನಿ. ಸ್ವಲ್ಪ ಬೇಳೆ ಇರೋ ಥರನೇ ರುಬ್ಕೊಳ್ತೀನಿ. ಮಸಾಲೆ ವಡೆಗೆ ಯಾವ ಥರ ರುಬ್ತೀವೋ ಆ ಥರ. ಅದರಲ್ಲೇ ನಾನು 1 ಕಪ್ಪಿನಷ್ಟು ಇದ್ಕಿದ ಅವರೆಬೇಳೆನ ಹಾಕ್ತಾಯಿದ್ದೀನಿ. ನಾನು ಬರೀ ವೈಟ್ ಕಾಳನ್ನು ಆರಿಸ್ಕೊಂಡು ಹಾಕ್ತಾಯಿದ್ದೀನಿ. ವೈಟ್ ಕಾಳು ಹಾಕಿದಾಗ ನಮಗೆ ಬೇಳೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಒಂದು 1/4 ಕಪ್ಪಿನಷ್ಟು ಇದ್ಕಿನ ಬೇಳೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಿದ್ದಾದಮೇಲೆ ಇವಾಗ ನಾನು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಪುಡಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಿನಷ್ಟು ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಮಸಾಲೆ ಬೇಳೆ ಎಲ್ಲ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡಿ ಇಟ್ಬಿಡೋಣ. ಮಿಕ್ಸ್ ಮಾಡಿ ಇಟ್ಟು ಇವಾಗ ನಾವು ಪಕ್ಕಕ್ಕೆ ಇಟ್ಬಿಟ್ಟು ನಾವಾಗ ಎಣ್ಣೆ ಬಾಣಲಿ ಕಾದಿರೋ ಎಣ್ಣೆ ಬಾಣಲಿಗೆ ನೋಡಿ ಈ ಥರ ತಟ್ಕೊಂಡು ಅಂಗೈಯಲ್ಲಿ ತಟ್ಟೆ ಹಾಕಿದಾಗ ನಮಗೆ ಬೆರಳಚ್ಚಿ ಬರೋದಿಲ್ಲ. ಉರಿ ಮೀಡಿಯಮ್ ಆಗಿರಬೇಕು. ಮೀಡಿಯಮ್ ಆಗಿ ಇಟ್ಕೊಂಡು ಒಂದರಿಂದ ಒಂದು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷ ನಾವು ವಡೆ ಬೆಂದ ಮೇಲೆ ನಾವು ತಿರುಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ಒಂದು 1/4 ಭಾಗ ಬೇಯಬೇಕಾಗುತ್ತೆ ವಡೆ. 1/4 ಭಾಗ ಬೆಂದ ಮೇಲೆ ನಾವು ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ಹಾಕ್ಕೋಬೇಕಾಗುತ್ತೆ. ನೋಡಿ ಇವಾಗ 1/4 ಭಾಗ ಬೆಂದಿದೆ ಅಂದರೆ ಒಂದು ಸ್ವಲ್ಪ ನೊರೆ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ನೋಡಿ ಒಂದು ಸ್ವಲ್ಪ ಕಲರು ಚೇಂಜ್ ಆಗುತ್ತೆ. ಆವಾಗ ನಾವು ತಿರುಗಿಸ್ಕೋಬೇಕಾಗುತ್ತೆ. ಈ ಕಡೆ ಆ ಕಡೆ ನಾವು ತಿರುಗಿಸ್ಕೋತಾ ಇರಬೇಕಾಗುತ್ತೆ ಸ್ವಲ್ಪ. ಆಗ ನಮಗೆ ಒಂದೇ ಕಲರ್ ಬರುತ್ತೆ. ಇದು ನೋಡಿ ನಮಗೆ ಟೀ ಟೈಮ್ಗೆ ಮತ್ತು ಸಾಯಂಕಾಲದಲ್ಲಿ ಈ ಚಳಿಗಾಲಕ್ಕೆ ಅವರೆಬೇಳೆ ಸೀಸನ್ಗೆ, ಅವರೆಕಾಯಿ ಸೀಸನ್ಗೆ ಇದನ್ನು ನಾವು ಮಾಡ್ಕೊಬೋದಾಗುತ್ತೆ. ಮಕ್ಕಳಿಗೂ ಮತ್ತೆ ಮಾಡಿಕೊಡ್ಬೋದಾಗುತ್ತೆ. ಇದು ಸೀಸನ್ ಇರುವಾಗ ಮಾತ್ರ ನಮಗೆ ಮಾಡೋಕ್ಕಾಗೋದು. ಬೇರೆ ಸೀಸನಲ್ಲಿ ಕೂಡ ಇರುತ್ತೆ, ಆದರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಅವರೆಕಾಯಿ. ನೋಡಿ ಇದನ್ನು ನಾವು ಸಂಜೆ ಟೀ ಟೈಮ್ ಮಾಡ್ಬೋದು, ಮತ್ತು ಯಾರಾದರೂ ಗೆಸ್ಟ್ಗಳು ಬಂದಾಗ ಕೂಡ ಮಾಡ್ಕೋಬೋದು. ನಮಗೆ ಹಬ್ಬ ಹರಿದಿನಗಳಲ್ಲಿ ಕೂಡ ನಾವು ಮಾಡ್ಕೋಬೋದಾಗುತ್ತೆ. ಯಾವುದಾದ್ರೂ ಫಂಕ್ಷನ್ ಇದ್ದರೆ ಕೂಡ ಈ ಅವರೆಕಾಯಿ ಸೀಸನಲ್ಲಿ ನಾವು ಈ ವಡೆನ ಮಾಡ್ಬೋದಾಗುತ್ತೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನೋಡಿ ವಡೆ ಯಾವ ಥರ ಬೆಂದಿದೆ ಅಂತ ನಾನು ಮುರಿದು ತೋರಿಸ್ತಾ ಇದ್ದೀನಿ. ಒಳಗಡೆ ಗೂಡಾಗಿ ನೋಡಿ, ಒಳಗಡೆ ಸ್ಮೂತಾಗಿದೆ, ಮೇಲೆ ಕ್ರಿಸ್ಪಿಯಾಗಿದೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.